ವೆಲ್ಕಮ್ ಬ್ಯಾಕ್. ಮತ್ತೆ ಕಂಟಿನ್ಯೂ ಮಾಡೋಣ. ನಾನು ಕೋಡ್ ಸ್ಯಾಂಡ್ ಬಾಕ್ಸಿಗೆ ಹೋಗ್ತಾ ಇದ್ದೇನೆ. ಬೈ ದ ವೇ, ನಾನು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಕೋಡ್ ಸ್ಯಾಂಡ್ ಬಾಕ್ಸ್ದು URL ಅನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ದ URL. ಆ URLಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕೋಡು, ಆ ಕೋಡ್ ಕಂಟೆಂಟನ್ನು ಇಲ್ಲಿ ನೀವು ಆ್ಯಕ್ಚುಲಿ ನೋಡ್ಬೋದು. ಓಕೆ, ಅಫ್ಕೋರ್ಸ್ ಇದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ನೀವು ಅದನ್ನು ಫೋರ್ಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಓನ್ ಇದರಲ್ಲಿ ಈ ಪರ್ಟಿಕ್ಯುಲರ್ ಕೋಡ್ ತೊಗೊಂಡ್ಬಿಟ್ಟು ಯು ಕ್ಯಾನ್ ಎಕ್ಸ್ಪೆರಿಮೆಂಟ್. ಓಕೆ, ಬಟ್ ಅಟ್ ಪ್ರೆಸೆಂಟ್ ಏನಿದೆ, ನೀವು ಕೋಡ್ ರೆಫರ್ ಮಾಡಬೇಕಾದ್ರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಈ ಪರ್ಟಿಕ್ಯುಲರ್ URL ಯೂಸ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಸ್ಟಿಲ್ ವರ್ಕ್ ವಿತ್. ಓಕೆ, ಸೊ ಅಟ್ ಪ್ರೆಸೆಂಟ್ ನಾನೇ ಓನರ್ ಇದ್ದಿದ್ದಕ್ಕೆ ನನಗೆ ಡೈರೆಕ್ಟಾಗಿ ಅದು ಅಲೋ ಮಾಡ್ತಾ ಇದೆ ಕೋಡ್ ಚೇಂಜ್ ಮಾಡೋಕ್ಕೆ. ಓಕೆ, ಸೊ ಕನ್ಸೋಲ್ ಓಪನ್ ಮಾಡೋಣ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ಬೇಸಿಕಲಿ ಫಂಕ್ಷನ್ಸ್ ಯಾವ ಥರ ಡಿಫೈನ್ ಮಾಡಬೇಕು, ಅದಾದಮೇಲೆ ಬೇಸಿಕಲಿ ಆಬ್ಜೆಕ್ಟ್ಸ್ ಯಾವ ಥರ ಮಾಡಬೇಕು, ಓಕೆ, ಕ್ಲಾಸ್ ಡೆಫಿನೇಷನ್ ಯಾವ ಥರ ಮಾಡಬೇಕು, ಓಕೆ, ಅದಾದಮೇಲೆ ಅರೇಸ್ ಕಾನ್ಸೆಪ್ಟ್ಸ್ ನೋಡಿದ್ವಿ. ಓಕೆ, ಸೊ ಅರೇಸ್ ಯಾವ ಥರ ಡಿಫೈನ್ ಮಾಡಬೇಕು, ಅರೇಸ್ ಫಂಕ್ಷನ್ಸ್ ಲೈಕ್ ಪುಷ್, ಸ್ಲೈಸ್, ಮ್ಯಾಪ್, ಫಿಲ್ಟರ್, ಈ ಥರದ ಫಂಕ್ಷನ್ಸ್ ನೋಡಿದ್ವಿ. ಓಕೆ, ಇದಾದಮೇಲೆ ಇದೇ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡೋಣ. ಬಟ್ ಇದರಲ್ಲಿ ನಾನೇನು ಮಾಡ್ತೀನಿ, ಡಿಸ್ಟ್ರಕ್ಷನ್ ಮತ್ತು ಬೇಸಿಕಲಿ ಸ್ಪ್ರೆಡ್ ಆಪ್ರೇಟರ್ ಯಾವ ಥರ ಯೂಸ್ ಮಾಡಬೇಕು ತೋರಿಸ್ತೀನಿ. ಓಕೆ, ಸೊ ಲೆಟ್ಸ್ ಸೇ ಫಸ್ಟ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಸಿಂಪಲ್ ಅರೇ. ಓಕೆ, ಲೆಟ್ಸ್ ಸೇ ಅರೇ 1. ಓಕೆ, ಸೊ ಇದರಲ್ಲಿ ಏನಿದೆ, ಐ ಹ್ಯಾವ್ ಜಸ್ಟ್ ನಂಬರ್ಸ್. ಓಕೆ, 4 5, ಸೊ 5 ನಂಬರ್ಸ್ ಇದೆ. ಓಕೆ, ಸಿಮಿಲರ್ಲಿ ಮತ್ತೊಂದು ಅರೇ ಇದೆ ನನ್ನ ಹತ್ರ. ಓಕೆ, ಲೆಟ್ ಮಿ ಕಾಲ್ ದಿಸ್ ಎಸ್ ಅರೇ 2. ಓಕೆ, ಇದರಲ್ಲಿ ಏನಿದೆ, ನೆಗೆಟಿವ್ ನಂಬರ್ಸ್ ಇದೆ. ಓಕೆ, ಸೊ ನಾವು ಸಪೋಸ್ ನನ್ನ ಹತ್ರ ಈಗಿರೋದು 2 ಅರೇಸು, ಒಂದು ಪಾಸಿಟಿವ್ ನಂಬರ್ಸು, ಒಂದು ನೆಗೆಟಿವ್ ನಂಬರ್ಸು. ಸಪೋಸ್ ಇಫ್ ಐ ಟೇಕ್ ಅರೇ 3, ಓಕೆ, ಆ್ಯಂಡ್ ಐ ಸಿಂಪ್ಲಿ ಆ್ಯಡ್ ಅರೇ 1 ಆ್ಯಂಡ್ ಅರೇ 2. ಓಕೆ, ಸೊ ಇಲ್ಲೇನಾಗುತ್ತೆ, ಅ ನ್ಯೂ ಅರೇ 1, ಅ ನ್ಯೂ ಅರೇ 3 ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಬಟ್ ಇಟ್ ಕಂಟೈನ್ಸ್ 2 ಥಿಂಗ್ಸ್, 2 ಎಲಿಮೆಂಟ್ಸ್. ಒನ್ ಇಸ್ 1 ಅರೇ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಅರೇ 2. ಓಕೆ, ಇದರ ಔಟ್ಪುಟ್ ಏನು ಬರುತ್ತೆ ನೋಡಿ, ಇಟ್ ಈಸ್ ನಥಿಂಗ್ ಬಟ್ ಬೇಸಿಕಲಿ another array with 2 elements. Okay, and the first element, 0th element is another array, that is array 1, and second element is second array, that is array 2. Okay, so basically save ಮಾಡ್ತಾ ಇದ್ದೀನಿ. Okay, refresh. Okay, now you can see 0th element is first array. Okay, first element is second array. Okay, so basically ನನ್ನ ಹತ್ರ ಎರಡು ಅರೇ ಇದ್ವು, ಆ ಎರಡು ಅರೇನ ಯೂಸ್ ಮಾಡಿಬಿಟ್ಟು ನಾನು ಥರ್ಡ್ ಅರೇನ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಇಲ್ಲೇನಾಯಿತು, ಬೇಸಿಕಲಿ ಫಸ್ಟ್ ಅರೇ ಆಸ್ ಎ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಅರೇ ಆಸ್ ಎ ಸೆಕೆಂಡ್ ಎಲಿಮೆಂಟ್ ಬಂತು. ಓಕೆ, ಸಪೋಸ್ ನನಗೆ ಫಾರ್ ಎಕ್ಸಾಂಪಲ್ ಈ 3ನ ಎಕ್ಸೆಸ್ ಮಾಡಬೇಕಾಗಿದೆ. ಓಕೆ, ನಾಟ್ -3 3. ಓಕೆ, ಫ್ರಮ್ ದ ಅರೇ 3 ಯಾವ ಥರ ಎಕ್ಸೆಸ್ ಮಾಡ್ತೀನಿ, ಸೊ ಅರೇ 3ಯಲ್ಲಿ 0th ಎಲಿಮೆಂಟ್ ಅರೇ ಬೇಕು ನನಗೆ, ಇದಾದಮೇಲೆ ಅದರದ್ದು ಸೆಕೆಂಡ್ ಪೊಸಿಷನ್ ಎಲಿಮೆಂಟ್ ಬೇಕು ನನಗೆ. ಓಕೆ, ಸೊ ಈ ಥರ ಮಾಡಿದರೆ ಏನಾಯಿತು, ಬೇಸಿಕಲಿ ನನಗೆ 3 ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ಅದೇ ಸೆಕೆಂಡ್ ಎಲಿಮೆಂಟಿಂದ ಬೇಕಿತ್ತು ಅಂತಂದರೆ, ಸೆಕೆಂಡ್ ಅರೇಯಿಂದ ಬೇಕಿತ್ತು ಅಂತಂದರೆ, ಓಕೆ, -3 ಬರುತ್ತೆ. ಓಕೆ, ಇದು ಯಾಕೆ ಈ ಥರ ಯಾಕೆ ವರ್ಕ್ ಆಗ್ತಾ ಇದೆ, ನನಗೆ ಥರ್ಡ್ ಅರೇಯಲ್ಲಿ ಅರೇ 3ಯಲ್ಲಿ ಆ್ಯಕ್ಚುಲಿ ಓನ್ಲಿ 2 ಎಲಿಮೆಂಟ್ಸ್ ಅವೈಲೇಬಲ್ ಇವೆ. ಫಸ್ಟ್ ಎಲಿಮೆಂಟ್ ಇಟ್ ಸೆಲ್ಫ್ ಇಸ್ ಅನ್ ಅರೇ, ಸೆಕೆಂಡ್ ಎಲಿಮೆಂಟ್ ಕೂಡ ಅರೇ ಇದೆ. ಓಕೆ, ದಟ್ಸ್ ವೈ ಅರೇ 3 ಆಫ್ ಫಸ್ಟ್ ಇದೇನು ಕೊಡುತ್ತೆ, ನಮಗೆ ಸೆಕೆಂಡ್ ಅರೇ ಕೊಡುತ್ತೆ. ಓಕೆ, ಆ ಸೆಕೆಂಡ್ ಅರೇಯಲ್ಲಿ ಸೆಕೆಂಡ್ ಎಲಿಮೆಂಟ್ನ ನಾವು ರಿಟ್ರೈವ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ಹೌ ಈ ಥರ ಮಾಡ್ಬೋದು. ಓಕೆ, ಬಟ್ ಇದು ಬಿಟ್ಟು ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಈ ಅರೇ 1ನಲ್ಲಿ, ಓಕೆ, ಅರೇ 1ನಲ್ಲಿ ಈ 1 2 3 4 5 ಎಲಿಮೆಂಟ್ಸ್ ಇವೆ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಒಂದು ಸಿಂಗಲ್ ಎಲಿಮೆಂಟ್ ತಗೋಬೇಕಾಗಿದೆ ಎ ಅಲ್ಲಿ. ಓಕೆ, ಹೌ ಐ ಕ್ಯಾನ್ ಟೇಕ್, ಓಕೆ, ಅರೇ 1 ಆಫ್ 0. ಓಕೆ, ಸಿಮಿಲರ್ಲಿ, ಓಕೆ, ಲೆಟ್ಸ್ ಸೇ ಬಿ ವೇರಿಯೇಬಲಲ್ಲಿ ಫಸ್ಟ್ ಸೆಕೆಂಡ್ ಎಲಿಮೆಂಟ್. ಓಕೆ, ಸಿ ವೇರಿಯೇಬಲ್ನಲ್ಲಿ ಥರ್ಡ್ ಎಲಿಮೆಂಟ್. ಓಕೆ, this is fourth, this is fifth. Okay, C D, and this is D, and this is E. ಓಕೆ, ಸೊ ಈ ಥರ ನಾನು ಅರೇ ಎಲಿಮೆಂಟ್ಸನ್ನು ಏನು ಮಾಡಿದ್ದೀನಿ, ಇಂಡಿವಿಜುವಲ್ ವೇರಿಯೇಬಲ್ನಲ್ಲಿ ತೊಗೊಳ್ತಾ ಇದ್ದೇನೆ. ಓಕೆ, ಐ ಕ್ಯಾನ್ ಸಿಂಪ್ಲಿ ಪ್ರಿಂಟ್ A B C D E. ಓಕೆ, ಸೊ ಈಗ ನೋಡಿ ಏನಾಯಿತು, console.log. ಓಕೆ, ಕ್ಲಿಯರ್ ಮಾಡೋಣ. ಓಕೆ,
ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಬರ್ತಾ ಇದೆ 1 2 3 4 5 ಎದಲ್ಲಿ 1 ಇದೆ, ಬಿ ದಲ್ಲಿ 2 ಇದೆ, ಸಿ ದಲ್ಲಿ 3 ಇದೆ, ಬಿಕಾಸ್ ಇಂಡೆಕ್ಸ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಬಟ್ ದಿಸ್ ಇಸ್ ಟಿಡಿಯಸ್, ರೈಟ್? ಸೊ ಇದು ಬಿಟ್ಟು ದರ್ ಇಸ್ ಅನದರ್ ವೇ ವಿಚ್ ಇಸ್ ಅ ಸಿಂಪ್ಲರ್ ವೇ. ಓಕೆ, ಇದಿಷ್ಟನ್ನ ಕಮೆಂಟ್ ಮಾಡೋಣ. Okay, the simpler way is I can simply say const a comma b comma c comma d comma e, okay, is equal to array1. Okay, it's the same output ಬರ್ತಿದೆ. Okay, but ನಾನು ಇಂಡೆಕ್ಸ್ ಯೂಸ್ ಮಾಡಿಕೊಂಡು ಎಕ್ಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಕಾಲ್ಡ್ ಡಿಸ್ಟ್ರಕ್ಟಿಂಗ್ ದ ಅರೇ ಅಂಡ್ ಡಿಸ್ಟ್ರಕ್ಟ್ ಮಾಡಿಬಿಟ್ಟು ಇಂಡಿವಿಜುವಲ್ ವೇರಿಯೇಬಲ್ ನಲ್ಲಿ ಡಾಟಾನ ಎಕ್ಸೆಸ್ ಮಾಡೋದು. ಓಕೆ, ಅರೇ ಒನ್ ಇಸ್ ಸ್ಟಿಲ್ ದೇರ್. ಓಕೆ, ಬಟ್ ಅರೇ ಒನ್ ಎಲಿಮೆಂಟ್ ಅನ್ನ ಇಂಡಿವಿಜುವಲ್ ವೇರಿಯೇಬಲ್ ನಲ್ಲಿ ನಿಮಗೆ ಬೇಕಿತ್ತು ಅಂತಂದ್ರೆ ಈ ರೀತಿ ಅದನ್ನ ಆಪರೇಟರ್ನ ಯೂಸ್ ಮಾಡಿಬಿಟ್ಟು ನಾವು ವಿ ಕ್ಯಾನ್ ಎಕ್ಸೆಸ್ ಇಟ್. ಫಾರ್ ಎಕ್ಸಾಂಪಲ್ ಏನಾಗ್ಬೋದು, ಓಕೆ, ನನಗೆ ಇಲ್ಲಿ ಓನ್ಲಿ 3 ಎಲಿಮೆಂಟ್ಸ್ ಕೊಟ್ಟೆ ಅಂತ ಇಟ್ಕೋ. ಓಕೆ, ಓನ್ಲಿ ಎ ಬಿ. ಓಕೆ, ಅವಾಗ ಏನಾಗುತ್ತೆ, ಫಸ್ಟ್ 2 ಎಲಿಮೆಂಟ್ಸ್ ಅರೇಯಲ್ಲಿರ್ತಕ್ಕಂಥ ಫಸ್ಟ್ 2 ಎಲಿಮೆಂಟ್ಸ್ ಅಷ್ಟೇ ಎ ಬಿ ಯಲ್ಲಿ ಓಕೆ ಸ್ಟೋರ್ ಆಗುತ್ತೆ. ಓಕೆ, 1 and 2. ಓಕೆ, ಅಥವಾ ಫಾರ್ ಎಕ್ಸಾಂಪಲ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಸೊ ಒನ್ ಮೋರ್ ಎಲಿಮೆಂಟ್ ಇಲ್ಲಿ ಏನಾಗ್ಬೋದು. ಓಕೆ, ಸೊ ಲಾಸ್ಟ್ ಎಲಿಮೆಂಟ್ ಇಸ್ ಅನ್ಡಿಫೈನ್ಡ್. ಓಕೆ, ಅನ್ಲೈಕ್ ಜಾವಾ ಅಥವಾ ಇದ್ರ ತರ ಜಾವಾ ಇದರಲ್ಲಿ ಅರೆ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್ ಆ ಥರ ಬರಲ್ಲ, ಬಿಕಾಸ್ ವಿ ಆರ್ ನಾಟ್ ಕಂಪೈಲಿಂಗ್, ರೈಟ್? ಇದು ಬೇಸಿಕಲಿ ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್. ಸೊ ಸಮಥಿಂಗ್ ಇಸ್ ನಾಟ್ ದೇರ್, ಆ ವ್ಯಾಲ್ಯೂ ಏನಾಗುತ್ತೆ, ಅನ್ಡಿಫೈನ್ಡ್ ಆಗುತ್ತೆ. ಓಕೆ, ಸೊ ಈ ಥರ ಏನಂತಂದ್ರೆ ನಾವು ಅರೇನು ಬೇಸಿಕಲಿ ಏನಂತಂದ್ರೆ ಡಿಸ್ಟ್ರಕ್ಟ್ ಮಾಡಿ ಅದ್ರ ಕಂಟೆಂಟ್ಸ್ ಅನ್ನ ವೇರಿಯೇಬಲ್ ನಲ್ಲಿ ಹೋಲ್ಡ್ ಮಾಡ್ಬೋದು. ಓಕೆ, ಸೇಮ್ ಥಿಂಗ್ ಅಪ್ಲೈಸ್ ಟು ಆಬ್ಜೆಕ್ಟ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಲೆಟ್ಸ್ ಸೇ ಯೂಸರ್ ಆಬ್ಜೆಕ್ಟ್ ಇದೆ. ಓಕೆ, ಸೊ ಕಾನ್ಸ್ಟೆಂಟ್ ಯೂಸರ್ ಈಕ್ವಲ್ ಟು, ರೈಟ್? ಸೊ ಇಲ್ಲೇನಿದೆ, ನೇಮ್ ಇದೆ, ಲೆಟ್ಸ್ ಸೇ ಎ. ಓಕೆ, ಅಂಡ್ ಏಜ್ ಇದೆ, ಲೆಟ್ಸ್ ಸೇ 34. ಓಕೆ, ಸೊ ದಿಸ್ ಇಸ್ ಒನ್ ಆಬ್ಜೆಕ್ಟ್, ಯೂಸರ್ ಆಬ್ಜೆಕ್ಟ್. ಓಕೆ, ಸೊ ನನಗೇನು ಬೇಕಾಗಿದೆ, ನೇಮ್ ಇದನ್ನ ನನಗೆ ಆಕ್ಸೆಸ್ ಮಾಡಿದೆ, ನೇಮ್ ಅಂಡ್ ಏಜ್ ಆಕ್ಸೆಸ್ ಮಾಡಿದೆ. ಸೊ ಐ ಕ್ಯಾನ್ ಆಕ್ಚುಲಿ ಡೂ ಅ ಡಿಸ್ಟ್ರಕ್ಷನ್ ಆಫ್ ಆಬ್ಜೆಕ್ಟ್, ಓಕೆ, ಯೂಸರ್, okay, and hold the values, the properties in the individual variable. Okay, name and age ಅಲ್ಲಿ ಯಾವ ತರ ಮಾಡಬಹುದು, ಓಕೆ, ಈ ತರ ಮಾಡಬಹುದು. the difference ಏನಿದೆ ನೋಡಿ, if it is an array I have to use this operator. Okay, if it is an object, okay, I have to use this brackets. Yeah, ಈಗ console log ಮಾಡೋಣ, console.log name. okay, a ಬಂತು. okay, similarly console.name and let's say age. ಓಕೆ, ನೇಮ್ ಆ್ಯಂಡ್ ಏಜ್. ಸೊ ಈ ಥರ ಏನಂತಂದರೆ ನಾವು ಬೇಸಿಕಲಿ ಆಬ್ಜೆಕ್ಟ್ಸನ್ನು ಕೂಡ ಏನಂತಂದರೆ ನಾವು ಬ್ರೇಕ್ ಮಾಡಿಬಿಟ್ಟು ಇಂಡಿವಿಜುವಲ್ ವೇರಿಯೇಬಲ್ಸನ್ನು ನಾವೇನಂತಂದರೆ ಈ ಥರ ಹೋಲ್ಡ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಅನದರ್ ಗ್ರೇಟ್ ಫೀಚರ್. ಸೊ ನಾರ್ಮಲಿ ಏನು ಮಾಡ್ತೀವಿ ನಾವು ರಿಯಾಕ್ಟ್ ಜೆಎಸ್ನಲ್ಲಿ ಪ್ರಾಪ್ಸನ್ನು ಕಾಂಪೋನೆಂಟ್ಸ್ಗೆ ನಾವು ವ್ಯಾಲ್ಯೂಸನ್ನು ಸೆಟ್ ಮಾಡುವಾಗ ಹೊರಗಡೆಯಿಂದ ಪೇರೆಂಟಿಂದ ನಾವೇನು ಮಾಡ್ತೀವಿ, ಆಬ್ಜೆಕ್ಟನ್ನು ಪಾಸ್ ಮಾಡ್ತೀವಿ, ಪ್ರಾಪರ್ಟೀಸ್ ಆಸ್ ಅನ್ ಆಬ್ಜೆಕ್ಟ್. ಓಕೆ, ಅದನ್ನ ಇಂಡಿವಿಜುವಲ್ ಕಾಂಪೋನೆಂಟ್ನಲ್ಲಿ ಓಕೆ ಐದರ್ ಪ್ರಾಪರ್ಟೀಸ್ ತೊಗೊಂಡ್ಬಿಟ್ಟು ಪ್ರಾಪರ್ಟಿ ಡಾಟ್ ನೇಮ್ ಅನ್ಬೋದು. ಓಕೆ, ಈ ಯೂಸರ್ನ ನಾನು ನೇಮ್ ಆಕ್ಸೆಸ್ ಮಾಡ್ಬೇಕಾದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೆ, ಯೂಸರ್ ಡಾಟ್ ನೇಮ್ ಅಂತ ಇದ್ದೆ, ಯೂಸರ್ ಡಾಟ್ ಏಜ್ ಅಂತ ಇದ್ದೆ. ಇನ್ಸ್ಟೆಡ್ ಆಫ್ ದಟ್ ಓಕೆ ನೀವು ಡೈರೆಕ್ಟ್ ಆಗಿ ಅದನ್ನ ಡಿಸ್ಟ್ರಕ್ಟ್ ಮಾಡಿ ಇಂಡಿವಿಜುವಲ್ ವೇರಿಯೇಬಲ್ ಅಲ್ಲಿ ತಗೊಳ್ಬಹುದು ಈ ರೀತಿ. ಓಕೆ, ವೆರಿ ಕಾಮನ್ ಫೀಚರ್ ಯೂಸ್ಡ್ ಇನ್ ರಿಯಾಕ್ಟ್ ಜೆಎಸ್. ಓಕೆ, ಸೊ ದಿಸ್ ಇಸ್ ಒನ್ ವೇ. ಓಕೆ, ನಾವು ಇನ್ನೊಂದು ಟೆಕ್ನಿಕ್ ನೋಡೋಣ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕಮೆಂಟ್ ದಿಸ್ ಫಾರ್ ಟೈಮ್ ಬೀಯಿಂಗ್. ಓಕೆ, ಸೊ ಇಲ್ಲಿ ಏನಿದೆ, ನನಗೆ ಒಂದು ಅರೇ ಇದೆ, ಸೆಕೆಂಡ್ ಅರೇ ಇದೆ. ಥರ್ಡ್ ಅರೇಯಲ್ಲಿ ನಾನು ಏನು ಮಾಡಿದೆ, ಫಸ್ಟ್ ಅರೇ ಮತ್ತು ಸೆಕೆಂಡ್ ಅರೇನ ನಾನು ಸ್ಟೋರ್ ಮಾಡಿದೆ. ಓಕೆ, ಸೊ ಇದು ಒಂದು ರೀತಿ ಆಯಿತು. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದು ಅರೇ ತಗೊಳ್ತೀನಿ, ಅರೇ 4. ಓಕೆ, ಇಲ್ಲೇನು ಮಾಡ್ತೀನಿ ನಾನು, ಹೊಸ ಅರೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅರೇ 4. ಬಟ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಅರೇ 1 ಐ ವಿಲ್ ಪುಟ್ ಸ್ಪ್ರೆಡ್ ಆಪರೇಟರ್ ಫಾರ್ ಅರೇ 1 ಆ್ಯಂಡ್ ಅರೇ 2 ಆಸ್ ಇಟ್ ಇಸ್ ಇರ್ತೀನಿ. ಓಕೆ, ಸೊ ಏನಾಗ್ಬೋದು ಇಲ್ಲಿ, ಫಾರ್ ಎಕ್ಸಾಂಪಲ್ ಈ ರೀತಿ ಮಾಡಿದಾಗ ಓಕೆ ಇಲ್ಲಿ ಏನಾಯ್ತು, ನನಗೆ ಅರೇ 3 ಬಂತು, ವಿಚ್ ಈಸ್ ನಥಿಂಗ್ ಬಟ್ ಕಂಟೈನಿಂಗ್ 2 ಅರೇಸ್. 0th ಎಲಿಮೆಂಟ್ನಲ್ಲಿ ಅರೇ 1, ಫಸ್ಟ್ ಎಲಿಮೆಂಟ್ನಲ್ಲಿ ಅರೇ 2 ಇತ್ತು. ಓಕೆ, ದಟ್ಸ್ ವೈ ವಿ ಆರ್ ಎಕ್ಸೆಸಿಂಗ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ಇದನ್ನ ಆಸ್ ಇಟ್ ಈಸ್ ಜಸ್ಟ್ ತೋರ್ಸೋಕ್ಕೆ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂತ. ಓಕೆ, ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ, ಕನ್ಸೋಲ್ ಲಾಗು ಓಕೆ ಅರೇ 4 ಮಾಡ್ತೀನಿ. ಓಕೆ, ಈಗ ಔಟ್ಪುಟ್ ನೋಡೋಣ, ಕ್ಲಿಯರ್ ಮಾಡಿ ನೋಡೋಣ. ಓಕೆ, ಸೊ ಫಸ್ಟ್ ಅರೇಯಲ್ಲಿ ಏನಾಯಿತು, 2 ಎಲಿಮೆಂಟ್ಸು, ದಿಸ್ ಇಸ್ ಅರೇ 3 ಪ್ರಿಂಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಅರೇ 3 2 ಎಲಿಮೆಂಟ್ ಇದೆ, ಫಸ್ಟ್ ಎಲಿಮೆಂಟ್ ಇಸ್ ಅನದರ್ ಅರೇ, ಸೆಕೆಂಡ್ ಎಲಿಮೆಂಟ್ ಇಸ್ ಅನದರ್ ಅರೇ. ಓಕೆ, ಬಟ್ ಅರೇ 4ನಲ್ಲಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಅರೇ 1 ಐ ಹ್ಯಾವ್ ಸ್ಪ್ರೆಡ್ ಇಟ್. ಓಕೆ, ಈಗ ನೋಡಿ ಏನಾಗಿದೆ, ಬೇಸಿಕಲಿ 6 ಎಲಿಮೆಂಟ್ಸ್ ಬಂದಿದೆ. ಓಕೆ, ಅರೇ 2 ಇಸ್ ಆಸ್ ಇಟ್ ಈಸ್. ಓಕೆ, ಅರೇ 2 ಚೇಂಜ್ ಆಗಿಲ್ಲ, ಬಟ್ ಅರೇ 1 ಏನಾಯಿತು, ಆ್ಯಕ್ಚುಲಿ ಸ್ಪ್ರೆಡ್ ಆಗಿಬಿಟ್ಟು ಇಂಡಿವಿಜುವಲ್ ವ್ಯಾಲ್ಯೂಸ್ ಬಂದಿದೆ.
ಇಲ್ಲೇನಾಗಿತ್ತು ಅರೇ ಫಸ್ಟ್ ಅರೇ ಏನಾಗಿತ್ತು ಆಸ್ ಅನ್ ಅರೇ ಬಂದಿತ್ತು ಇಲ್ಲಿ. ಓಕೆ, ಬಟ್ ಇಲ್ಲೇನಾಗಿದೆ ಇಂಡಿವಿಜುವಲ್ ವ್ಯಾಲ್ಯೂ ಬರ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಸ್ಪ್ರೆಡ್ ಆಪರೇಟರ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಒನ್ ಮೋರ್. ಓಕೆ, let's say this is array 5. Now I'm trying to spread array 2. Okay, so ಇಲ್ಲೇನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ okay, we'll create it array 2. Okay, refresh. Okay, array 5. Okay, first element as it is ಇದೆ. Okay, as an element, second element spread ಆಗಿದೆ. Okay, suppose if I do both. Okay, now there are 10 elements, everything is spread. This is a spread operator. Okay, same thing. Okay, now ಏನು ಮಾಡ್ಬೋದು, for example let me comment these for time being. Okay, so ಇದನ್ನ ಓಪನ್ ಮಾಡ್ತೀನಿ. ಓಕೆ, ನನ್ನ ಹತ್ರ ಎಟ್ ಪ್ರೆಸೆಂಟ್ ಏನಿದೆ, ಯೂಸರ್ ಇದೆ, ನೇಮ್ ಆ್ಯಂಡ್ ಏಜ್. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, ಕಾನ್ಸ್ಟ್ ಲೆಟ್ಸ್ ಸೇ ಸ್ಟೂಡೆಂಟ್. ಓಕೆ, ಸ್ಟೂಡೆಂಟ್ ಅಂತಕ್ಕಂಥ ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಇಸ್ ಬೇಸಿಕಲಿ ಫಸ್ಟ್ ಆಫ್ ಆಲ್ ಎ ಯೂಸರ್ ವಿತ್ ಅನ್ ಅಡಿಷನಲ್ ಇನ್ಫಾರ್ಮೇಶನ್. ಸೊ ದಟ್ ಅಡಿಷನಲ್ ಇನ್ಫಾರ್ಮೇಶನ್ ಏನು ಹೇಳ್ತೀನಿ ನಾನು, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಕಾಲೇಜ್ ನೇಮ್. Okay, so college name is basically XYZ. Okay, is a student. Okay, but then he is also user. Okay, ನಾನೇನ್ ಮಾಡಿದೆ ಇಲ್ಲಿ ಯೂಸರ್ ನ ಸ್ಪ್ರೆಡ್ ಮಾಡಿದೆ. Okay, now try to see what happens with student if I log. Okay, so student ಏನಾಯ್ತು, ಸ್ಟೂಡೆಂಟ್ ಲಾಗ್ ಮಾಡ್ತಾ ಇದೀವಿ, ಯೂಸರ್ ಅನ್ನಲ್ಲ. ಬಟ್ ಯು ಕ್ಯಾನ್ ಸಿ ಕಾಲೇಜ್ ನಾವು ಸೆಟ್ ಮಾಡಿರೋದು ಇಲ್ಲಿ. Okay, in addition to that we have spread even other user details also, name and age. So now student has three properties: name, age and the college. So this is how you can actually use spread operator. Okay, one more funny thing ತೋರಿಸ್ತೀನಿ ನಾನು ಇಲ್ಲಿ. Okay, let's say I have student 2. Okay, but here I wanted to spread student first of all. Okay, but then after spreading student information, okay, I wanted to add city, for example city BNG. Okay, that is student 2. I should never use semicolon inside here. Yeah? So okay, so student 2 ಏನಾಯ್ತು, ಏಜ್ ಇದೇನು ಬರ್ತಾ ಇದೆ, ಸ್ಟೂಡೆಂಟ್ 2 ಸ್ಪ್ರೆಡ್ಡಿಂಗ್ ಸ್ಟೂಡೆಂಟ್ ಫಸ್ಟ್ ಆಫ್ ಆಲ್. ಸೊ ಸ್ಟೂಡೆಂಟ್ ಅಲ್ಲಿ ಏನಿತ್ತು, ಯೂಸರ್ ಸ್ಪ್ರೆಡ್ ಆಗಿದೆ ಪ್ಲಸ್ ಕಾಲೇಜ್ ಸ್ಪ್ರೆಡ್ ಆಗಿದೆ. ಸೊ ಯೂಸರ್ ಡೀಟೇಲ್ಸ್ ಎ ಅಂಡ್ 34 ನೇಮ್ ಅಂಡ್ ಏಜ್. ಓಕೆ, ಅದಾದ್ಮೇಲೆ ಕಾಲೇಜ್ ಕಮಿಂಗ್ ಫ್ರಮ್ ಸ್ಟೂಡೆಂಟ್ ಅಂಡ್ ದೆನ್ ಸಿಟಿ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡೂ ಇಟ್. ನೌ ಸಪೋಸ್ ಇಫ್ ಐ ಟೇಕ್ ಸ್ಟೂಡೆಂಟ್ 3, okay, and I am actually spreading the same student. Okay, student 2 ಅಲ್ಲ, same student. Okay, but ಏನು ಮಾಡ್ತಾ ಇದ್ದೀನಿ ನಾನು, ಫಾರ್ ಎಕ್ಸಾಂಪಲ್ instead of adding city, let me change the age to 23. Okay, now print student 3. Clear? Okay, student 2 is coming from user. Okay, and this is student 2, sorry, so this is a student, this is student 2 with additional of city. Now this is student 3. Okay, only thing is it is college is there, name is there. Okay, and 23. Okay, we are not using student 2, city illa illi. Okay, we are spreading student ನಲ್ಲಿ ಏನಿತ್ತು, user details ಇತ್ತು, college ಇತ್ತು. Okay, so user details and college ಬರ್ತಿದೆ, but age ಏನು user ಇಂದ ಬರ್ತಾ ಇತ್ತು, that I have overridden to 23. ಓಕೆ, ಸೊ ಓವರ್ ರೈಡ್ ಮಾಡುವಾಗ ಒನ್ ಇಂಪಾರ್ಟೆಂಟ್ ಇದು ಏನಂತಂದ್ರೆ ಇಟ್ಸ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ಈ ರೀತಿ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ದೆನ್ ವಾಟ್ ಹ್ಯಾಪನ್ಸ್,
ಇವನ್ ದೋ ಏಜ್ 23 ಆ್ಯಡ್ ಮಾಡಿ ಅದಾದಮೇಲೆ ಸ್ಟೂಡೆಂಟನ್ನು ಆ್ಯಡ್ ಮಾಡುವಾಗ ಸ್ಟೂಡೆಂಟ್ದು ಏಜ್ ಓವರ್ ರೈಡ್ ಮಾಡಿಬಿಡುತ್ತೆ ಇಲ್ಲಿ. ಸೊ ಯು ಕ್ಯಾನ್ ಸಿ ಇಟ್ ಇಸ್ ಸ್ಟಿಲ್ 34. ಓಕೆ, ಸೊ ಸ್ಪ್ರೆಡ್ ಮಾಡುವಾಗ ಪೊಸಿಷನ್ ಇಸ್ ಇಂಪಾರ್ಟೆಂಟ್. ಓಕೆ, ಇಫ್ ಯು ವಾಂಟೆಡ್ ಟು ಓವರ್ ರೈಡ್ ಸಮಥಿಂಗ್, you can take the old value and then override later. Now you can see age is 23. Okay, so this is how we use spread operator. Okay, spread operator ಏನು ಮಾಡ್ಬೋದು, ಸಿಂಪಲ್ 3 ಡಾಟ್ಸ್ ಹಾಕಿ ಓಕೆ ನಾವು ಬಂದಿರೋ ವ್ಯಾಲ್ಯೂಸನ್ನು ಸ್ಪ್ರೆಡ್ ಮಾಡೋದು. ಓಕೆ, ಸ್ಪ್ರೆಡ್ ಮಾಡಿಬಿಟ್ಟು ದೆನ್ ವಿ ವಿಲ್ ನಾರ್ಮಲಿ ಓವರ್ ರೈಡ್ ಇಟ್. ಸೊ ಇದನ್ನು ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ರಿಯಾಕ್ಟ್ ಜೇಸ್ನಲ್ಲಿ. ಫಾರ್ ಎಕ್ಸಾಂಪಲ್ ನನಗೆ ಸಮ್ ಡೇಟಾ ಏನೋ ಪರ್ಸಿಸ್ಟ್ ಮಾಡೋದಿದೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಯೂಸರ್ ಡೇಟಾ ಪರ್ಸಿಸ್ಟ್ ಮಾಡೋದಿದೆ, ಬಟ್ ವೈಲ್ ಪರ್ಸಿಸ್ಟಿಂಗ್ ಐ ವಾಂಟ್ ಟು ಓವರ್ ರೈಡ್ ಆರ್ ಆಡ್ಸ್ ಅಡಿಷನಲ್ ಇನ್ಫಾರ್ಮೇಷನ್. ಓಕೆ, ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಈ ಸ್ಪ್ರೆಡ್ ಆಪರೇಟರ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಜಾವಾಸ್ಕ್ರಿಪ್ಟ್. ಓಕೆ.